ಕೆಲವೇ ಕ್ಷಣಗಳಲ್ಲಿ ಶಾಸಕ ಮುನಿರತ್ನ ಅವರ ಜಾಮೀನು ಅರ್ಜಿಯ ಆದೇಶ ಹೊರಕ್ಕೆ ಬರಲಿದೆ. ಇವತ್ತಿಗೆ ಜಾಮೀನು ಅರ್ಜಿಯ ಆದೇಶವನ್ನು ಕಾಯ್ದಿರಿಸಲಾಗಿತ್ತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಆದೇಶ ಹೊರಬೀಳಲಿದೆ. ಜಾತಿ ನಿಂದನೆಗೆ ಸಂಬಂಧಪಟ್ಟ ಹಾಗೆ ಬಂಧನಕ್ಕೆ ಒಳಗಾಗಿದ್ದಾರೆ. 5 ಗಂಟೆಗೆ ಆದೇಶವನ್ನ ಕಾಯ್ದಿರಿಸಲಾಗಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ರಿಂದ ಆದೇಶ ಹೊರಬರಲಿದೆ. ಸದ್ಯ ಜಾತಿ ನಿಂದನೆ ಕೇಸ್ನ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುನಿರತ್ನ ಅವರಿದ್ದಾರೆ. ನಿನ್ನೆಯಷ್ಟೇ ವಾದ ಪ್ರತಿವಾದಗಳನ್ನು ಕೂಡ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮುನಿರತ್ನ ಪರ ವಕೀಲರು ಇದೊಂದು ರಾಜಕೀಯ ಪ್ರೇರಿತ ಕೇಸ್ ಆಗಿದೆ, ಹಳೆಯ ಕೇಸನ್ನ ತೆಗೆದುಕೊಂಡು ಬಂದು ಇಲ್ಲಿ ಈಗ ಹೈಲೈಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಜಾತಿ ನಿಂದನೆ ಅಂತ ಅಂದ್ರೆ ಅದರ ವ್ಯಾಖ್ಯಾನ ಏನು ಅನ್ನೋದರ ಬಗ್ಗೆಯೂ ಕೂಡ ವಾದದ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು. ಇಬ್ಬರಿಗಿಂತ ಹೆಚ್ಚಿನ ಮಂದಿಯ ಮುಂದೆ ಆ ರೀತಿಯ ಮಾತುಕತೆಗಳು ಆಗಿದ್ರೆ ಅದು ಜಾತಿ ನಿಂದನೆಯ ಕಾಯ್ದೆ ಅಡಿಯಲ್ಲಿ ಬರುತ್ತೆ. ಆದರೆ ಇಲ್ಲಿ ಅವರಿಬ್ಬರ ನಡುವೆ ಆಗಿರೋದು ಅಂತ ಆರೋಪವನ್ನ ಮಾಡ್ತಿರೋರು ಹೇಳ್ತಾ ಇರೋದು. ಆದರೆ ಇದನ್ನ ಹೇಗೆ ಕನ್ಸಿಡರ್ ಮಾಡಬೇಕು ಅನ್ನೋದರ ಬಗ್ಗೆಯೂ ಕೂಡ ಬಹಳಷ್ಟು ವಾದ ಪ್ರತಿವಾದಗಳಾಯಿತು. ಈ ಎಲ್ಲ ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಾಧೀಶರು ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಸಂಜೆ 5 ಗಂಟೆಗೆ ಆದೇಶ ಹೊರಕ್ಕೆ ಬರುತ್ತೆ. ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣವೊಂದು ದಾಖಲಾಗಿತ್ತು. ಈ ವಿಷಯಕ್ಕೆ ಈಗ ಪೊಲೀಸರು ಮಹಜರು ಕಾರ್ಯವನ್ನು ಆರಂಭಿಸಿದ್ದಾರೆ. ಜೆಪಿ ಪಾರ್ಕ್ ಬಳಿಯ ಗೋಡೌನ್ನಲ್ಲಿ ಮಹಜರಿಗಾಗಿ ಸಂತ್ರಸ್ತೆಯನ್ನ ಕರೆದುಕೊಂಡು ಬರಲಾಗಿದೆ. ಕಗ್ಗಲೀಪುರ ಪೊಲೀಸರು ಮಹಜರು ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಡಿವೈಎಸ್ಪಿ ದಿನಕರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮಹಜರನ್ನು ನಡೆಸಲಾಗ್ತಾ ಇದೆ. ಕಗ್ಗಲೀಪುರ ಇನ್ಸ್ಪೆಕ್ಟರ್ ವೆಂಕಟೇಶ್, ಮಹಿಳಾ ಸಿಬ್ಬಂದಿಯೂ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಕಗ್ಗಲೀಪುರದ ಕೇಸ್ ಯಶವಂತಪುರ ಠಾಣೆಗೆ ವರ್ಗಾವಣೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಕಗ್ಗಲೀಪುರದಲ್ಲಿ ಆರಂಭದಲ್ಲಿ ಈ ಕೇಸ್ ದಾಖಲಾಯಿತು. ತನ್ನ ವಿರುದ್ಧ ಅತ್ಯಾಚಾರ ನಡೆದಿದೆ ಎಂಬುದ ದೂರನ್ನ ಆ ಯುವತಿ ಮಾಡಿದ್ರು. ಈ ಸಂಬಂಧ ಎಲ್ಲಾಗಿತ್ತು ಅನ್ನೋದಕ್ಕೆ ಆಕೆ ಕೊಟ್ಟುವಂತಹ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಜೆಪಿ ಪಾರ್ಕ್ ಬಳಿಯ ಗೋಡೌನ್ಗೆ ಸಂತ್ರಸ್ತೆಯನ್ನ ಕರೆದುಕೊಂಡು ಬಂದು ಅಲ್ಲಿ ಮಹಜರನ್ನ ಮಾಡಲಾಗಿದೆ. ಡಿವೈಎಸ್ಪಿ ದಿನಕರ್ ಶೆಟ್ಟಿ ನೇತೃತ್ವದಲ್ಲಿ ಮಹಜರು ಮಾಡಲಾಗಿದೆ. ಕಗ್ಗಲೀಪುರ ಇನ್ಸ್ಪೆಕ್ಟರ್ ವೆಂಕಟೇಶ್ ಮತ್ತು ಮಹಿಳಾ ಸಿಬ್ಬಂದಿ ಕೂಡ ಈ ಸಂದರ್ಭದಲ್ಲಿ ಮಹಜರು ಕಾರ್ಯದಲ್ಲಿದ್ದರು. ನಾಗಮಂಗಲ ಗಲಭೆ ಕೇಸ್ನಲ್ಲಿ ಈಗ ಮುಂದುವರೆದಿರುವಂತಹ ಪಾಲಿಟಿಕ್ಸ್, ಒಬ್ಬರಿಗೊಬ್ಬರು ಮಾತು ಮುಂದುವರಿಸ್ತಾ ಇದ್ದಾರೆ. ಬಿಜೆಪಿಯವರಿಗೆ ಬೆಂಕಿ ಹಚ್ಚೋ ಕೆಲಸ ಬಿಟ್ಟಿನೇನು ಗೊತ್ತು ಅನ್ನೋದು ಕಾಂಗ್ರೆಸ್ನವರ ಲೇವಡಿ. ಕಲಬುರಗಿಯಲ್ಲಿ ಸಚಿವ ಜಮೀರ್ ಈ ಕುರಿತಾಗಿ ಆರೋಪಿಸಿದ್ದಾರೆ. ಅಶೋಕ್ ಮತ್ತು ಶೋಭಾ ಕರಂದ್ಲಾಜೆ ಮೇಲೆ ಎಫ್ಐಆರ್ ಆಗಿರೋ ವಿಷಯವಾಗಿಯೂ ಕೂಡ ಕಿಡಿಕಾರಿದ್ದಾರೆ. ನಾವು ಹೆದರಲ್ಲ ಅಂತ ಶೋಭಾ ಕರಂದ್ಲಾಜೆ ಹೇಳಿದ್ರೆ ಗಣಪತಿ ಕೂರಿಸಿದವರ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಅಂತ ಸಿಟಿ ರವಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ದ್ವೇಷ ರಾಜಕಾರಣ ಮಾಡ್ತಿಲ್ಲ ಅಂತ ಮಗದೊಮ್ಮೆ ಗೃಹ ಸಚಿವ ಪರಮೇಶ್ವರ್ ಅವರ ಸ್ಪಷ್ಟನೆ. ನಾಗಮಂಗಲದ ಗಲಭೆ ವಿಷಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರ ಸಂಬಂಧ ಈಗಾಗಲೇ ಅಶೋಕ್ ಮತ್ತು ಶೋಭಾ ಕರಂದ್ಲಾಜೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದೇ ವಿಷಯವಾಗಿ ಜಮೀರ್ ಮಾತನಾಡಿದ್ರು. ಸಿಟಿ ರವಿ ಮತ್ತು ಶೋಭಾ ಕರಂದ್ಲಾಜೆ ಕೂಡ ಇದಕ್ಕೆ ಪ್ರತಿಕ್ರಿಯಿಸಿ, ಇಂತಹ 100 ಕೇಸ್ಗಳನ್ನ ಹಾಕೊಳ್ಳಿ, ನಾವು ಯಾವುದಕ್ಕೂ ಕೂಡ ಹೆದರಲ್ಲ. ಆದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದು ನಮ್ಮ ರಾಜ್ಯದಲ್ಲಿ ಆಗಿರುವಂತಹ ಘಟನೆಯ ಕುರಿತಾಗಿ ನಾಗಮಂಗಲ ಅಂತ ನಾನೆಲ್ಲೂ ಹೇಳಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಇಲ್ಲಿ ಬೆಂಕಿ ಹಚ್ಚೋದು ಕೆಲಸ ಮಾಡಬಾರ್ದು, ಬೆಂಕಿ ಆರಿಸೋದು ಕೆಲಸ ಮಾಡಬೇಕು. ಈಗ ನೋಡಿರ್ಬೋದು ನಾಗಮಂಗಲ ಗಲಾಟೆಯಲ್ಲಿ ಒಂದು ದೊಡ್ಡ ಇಶ್ಯೂ ಮಾಡಿದೆ. ಆವತ್ತು ಹೇಳಿದೆ ನಾನು ಈಗ ರಾಜಕಾರಣಿಗಳು ಹೇಳಿಕೆಯಿಂದಾನೇ ಇದೆಲ್ಲ ಗಲಭೆಗಳು ಆಗೋದು ಅಂತ ಹೇಳ್ಬಿಟ್ಟು ನಾವು ಯಾವತ್ತೂ ಬೆಂಕಿ ಆರಿಸೋದು ಕೆಲಸ ಮಾಡಬೇಕು. ಬೆಂಕಿ ಹಚ್ಚೋದು ಕೆಲಸ ನಾವು ಯಾರೂ ರಾಜಕಾರಣಿಗಳು ಮಾಡಬೇಕು. ಅವ್ರವ್ರ ಹಬ್ಬ ಅವ್ರು ಆಚರಿಸ್ಕೊಳ್ತಾರೆ. ಈಗ ಗಣೇಶ ಹಬ್ಬ ಇಲ್ಲಿ, ಯುಗಾದಿ ಹಬ್ಬ ಇಲ್ಲಿ, ರಂಜಾನ್ ಹಬ್ಬ ಇಲ್ಲಿ, ಬಕ್ರೀದ್ ಹಬ್ಬ ಇಲ್ಲಿ, ಕ್ರಿಸ್ಮಸ್ ಇಲ್ಲಿ, ಅವ್ರವ್ರ ಧರ್ಮದಲ್ಲಿ ಅವ್ರು ಆಚರಿಸ್ಕೊಳ್ತಾರೆ. ಈಗ ಬೆಂಗಳೂರು ಸಿಟಿಯಲ್ಲಿ ನೋಡಿ ಒಂದು ವಿಧಾನಸೌಧದೊಳಗೆ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾವು ಪಾಕಿಸ್ತಾನ ಜಿಂದಾಬಾದ್ ಕೇಳಿದ್ವಿ. ನೀವು ಬಿಟ್ಕೊಂಡ್ರಿ. ಅದರ FSL ರಿಪೋರ್ಟ್ ಬಂದ ಮೇಲೆ ನಾವು ಕೇಸ್ ಹಾಕ್ತೀವಿ ಅಂತ ಹೇಳಿದ್ರಿ, ದಿನ ತಳ್ಳಿದ್ರಿ. ಶಿವಮೊಗ್ಗದಲ್ಲಿ ಯಾವ ಔರಂಗಜೇಬು ಹಿಂದೂಗಳನ್ನ ಕಗ್ಗೊಲೆ ಮಾಡಿದ ಆ ದೊಡ್ಡ ಖಡ್ಗದ ರಕ್ತ ಸಿಕ್ತ ಖಡ್ಗದ ಪ್ರದರ್ಶನ ಮಾಡ್ತಾರೆ. ಕೋಲಾರದಲ್ಲಿ ಇದರ ಪ್ರದರ್ಶನ ನಡೆಯುತ್ತೆ. ಟಿಪ್ಪುವನ್ನ ವೈಭವೀಕರಣ ಮಾಡೋದು ಮಾಡ್ತಾ ಇದ್ದಾರೆ. ಯಾವುದೇ ಕ್ರಮ ಹಿಂದೂಗಳ ಮೇಲೆ ಅಲ್ಲೇ ಆ ಸಂದರ್ಭದಲ್ಲಿ ನಾನು ಅಲ್ಲಿ ಭೇಟಿ ಮಾಡಿದ್ದೆ. ಆಗ ಅಲ್ಲಿ ಕೆಲವು ನಾಗರಿಕರು ಯಾವ ರೀತಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಅದೇ ರೀತಿ ಇಲ್ಲಿ ಅಂದಿದ್ದಾರೆ ಮತ್ತು ಕೇರಳದಿಂದ ಬಂದು ಇಲ್ಲೆಲ್ಲ ಗಲಾಟೆ ಮಾಡಿದ್ದಾರೆ ಅಂತ ಅದನ್ನ ಟ್ವೀಟ್ ಮಾಡಿದ್ದೆ. ಅದನ್ನೇ ದ್ವೇಷವಾಗಿ ತೆಗೆದುಕೊಂಡು ಕಾಂಗ್ರೆಸ್ ಅವರು ನನ್ನ ಮೇಲೆ ಮತ್ತು ಶೋಭಾ ಮೇಲೆ ಕೇಂದ್ರ ಸಚಿವರು
ನಾನು ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ, ಒಬ್ಬ ಕೇಂದ್ರದ ಸಚಿವರಿಗೆ ಈಗ ಗಣಪತಿ ಕೂರಿಸಿರೋರ ಮೇಲೆ FIR ಮಾಡಿದಂಥ ಪುಣ್ಯಾತ್ಮರಿಯವರು, ಪೆಟ್ರೋಲ್ ಬಾಂಬ್ ಹಾಕಿದವ್ರ ಮೇಲೆ ಆಮೇಲೆ ಇವರಿಗೆ ಪೆಟ್ರೋಲ್ ಬಾಂಬ್ ಹಾಕಿದವರಿಗಿಂತ ಗಣಪತಿ ಕೂರಿಸಿದ್ದೇ ಅಪರಾಧ, ಗಣಪತಿ ಕೂರಿಸೋತಿಗೆ ತಾನೇ ಗಲಭೆ ಆಗಿದ್ದು ಅನ್ನುವ ಮಾನಸಿಕತೆ ಇರುವಂಥ ಸರ್ಕಾರದಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗತ್ತೆ? ಗಣಪತಿನೇ ಕೂರಿಸದೇ ಇದ್ದಿದ್ರೆ ಗಲಭೆನೇ ನಡೀತಿರಲಿಲ್ಲ. ಎಲ್ಲರೂ ಬುರ್ಕ ಹಾಕಿದರೆ ಆವಾಗ ಲವ್ ಜಿಹಾದ್ನ ಪ್ರಶ್ನೆ ಬರಲ್ಲ ಅಂತ ಮುಂದೊಂದು ದಿವಸ ಹೇಳಿದ್ರು ಹೇಳ್ಬೋದು. ಈಗ ಗಣಪತಿ ಕೂರಿಸಿರೋರ ಮೇಲೆ ದ್ವೇಷ ರಾಜಕಾರಣ ನಮ್ಮ ಸರ್ಕಾರ ಮಾಡೋದಿಲ್ಲ. ಇನ್ನು ಅವ್ರು ಮಾಡ್ತಿದ್ದಾರೆ ಅಷ್ಟೇ. ನಾವು ಯಾವುದನ್ನು ಆ ರೀತಿ ಮಾಡೋದಿಲ್ಲ. ಅವ್ರು ಹೇಳಿ ಕಾನೂನು ವಿರುದ್ಧವಾಗಿ ಮಾಡಿದ್ದೇವೆ ಅಂತ ಯಾವ್ದಾದ್ರು ಹೇಳಿ. ಆ ರೀತಿ ದ್ವೇಷ ರಾಜಕಾರಣ ಮಾಡೋ ಅವಶ್ಯಕತೆನೂ ನಮಗಿಲ್ಲ. ಜನ ನಮ್ಮನ್ನು ಆರಿಸಿದ್ದಾರೆ, ಸರ್ಕಾರದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದೇವೆ. ಅದು ಬಿಟ್ಟು ನಾವು ದ್ವೇಷ ರಾಜಕಾರಣ ಮಾಡೋ ಅಗತ್ಯ ನಮ್ಗಿಲ್ವೇ ಇಲ್ಲ. ದ್ವೇಷ ರಾಜಕಾರಣ ನಮ್ಮ ಸರ್ಕಾರ